ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದು ಮಣ ಮೇಕಪ್ ಮಾಡ್ಕೊಂಡು ಕಲ್ಲು ಬಂಡೆ ಮೇಲೆ ಮೊಟ್ಟೆ ಹಾಕಿರುತ್ತೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ. ಅಲ್ಲೆಲ್ಲ ಜಾಸ್ತಿ ಕ್ರಾಬ್ಸ್ ಇರುತ್ತೆ. ಹೇಳಿ ಕೈ ಅಲ್ಲೆಲ್ಲ ಜಾಸ್ತಿ ಕ್ರಾಬ್ಸ್ ಇರುತ್ತೆ ನೋಡ್ರಿ. ಅಲ್ಲೇ ಪ್ಲಾಸ್ಟಿಕ್ ಸಿಗ್ತಾವನೆ ಅವನು. ಏನು ಜನ ಪ್ಲಾಸ್ಟಿಕ್ ಎಸಿಬೇಡ್ರಿ. ಬೀಚಲ್ಲಿರ್ರಿ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡ್ರಿ. ನಾಯಿಗಳೆಲ್ಲ ಅಲ್ಲೇ ಹೋಗಿ ತಿಂತವೆ. ಪ್ಲಾಸ್ಟಿಕ್ ಎಲ್ಲ ಅಲ್ಲೇ ಎಸ್ಬಿಟ್ಟವ್ರು. ಬಂಡೆಗಳ ಮೇಲೆ ಮೊಟ್ಟೆ ಇರುತ್ತೆ. ಮೊಟ್ಟೆನ ತೋರಿಸ್ತೀನಿ. ಇಲ್ಲೊಂದು ರೆಸ್ಟೋರೆಂಟ್ ಮಾಡೋರೆ ಇಲ್ಲೂ ಕುಡ್ಕೊಂಡು ಕೂತಿರ್ತಾರೆ. ಅವಾಗ 24 ಗಂಟೆ ಮಧ್ಯಾಹ್ನ ಆಗಲಿ ಬೆಳಿಗ್ಗೆ ಆಗಲಿ ಕುಡ್ಕೊಂಡು ಕೂತಿರ್ತಾರೆ. ನನ್ನ ಮಕ್ಕಳು ಬೀಚಿಗೆ ಬಂದ್ಬಿಟ್ಟು ಕುಡಿತಾರೆ. ಅವ್ರು ಇಷ್ಟ ಅವ್ರು ಏನೋ ಮಾತಾಡ್ತಾರೆ ಬಿಡಿ ಹೋಲಿ. ಅಲ್ಲಿರೋ ಬಂಡೆಗಳಲ್ಲಿ ಮೊಟ್ಟೆ ಇಟ್ಟಿರುತ್ತೆ ಜಾಸ್ತಿ. ನೋಡ್ಬೋದು ಅನ್ಸುತ್ತೆ ಇಲ್ಲಿಂದಾನೆ ವೈಟಾಗಿ ಕಾಣಿಸ್ತಾ ಇರುತ್ತೆ ನೋಡಿ ಆ ಬಂಡೆನಲ್ಲಿ. ಅದನ್ನು ತೋರಿಸ್ತೀನಿ. ಅದು ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಹಸುಗಳು ಇರುತ್ತೆ. ಹಸುನ ಪೆಟ್ ಮಾಡ್ತಾ ಇರ್ತಾರೆ ಫಾರಿನರ್ಸ್ ಇಲ್ಲಿ ಹಾಕೊಂಡು. ಮೀನುಗಳೆಲ್ಲ ಅಷ್ಟೊಂದು ಡೀಟೇಲಾಗಿ ಕಾಣಲ್ಲ ಗೋಪುರದಲ್ಲಿ. ಬಟ್ ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಫುಲ್ಲು ಮೊಟ್ಟೆ ಹಾಕಿರುತ್ತೆ. ಫುಲ್ಲು ಕ್ರ್ಯಾಬ್ಸ್. ಹತ್ತಿರದಿಂದ ತೋರ್ಸೋಣ ಅಂತ ತುಂಬ ದೂರ ಆಗ್ಬಿಡುತ್ತೆ. ನಾನು ವಾಪಸ್ ಬರೋದು ನೋಡೋಣ. ಎಲ್ಲ ಮೊಟ್ಟೆ ಇಟ್ಟಿರುತ್ತೆ. ಎಲ್ಲೋಡು ದೊಡ್ಡದು ನೋಡ್ತಾ ಇತ್ತು. A few moments later. ರೆಸಾರ್ಟಿಂದ ಇದಕ್ಕೆ ಹೋಗ್ತಿದ್ದಾರೆ ಹೋಮ್ ಬೀಚ್ಗೆ ನಡ್ಕೊಂಡು. ಇದೇ ದಾರಿ. ಫುಲ್ಲ ಒಂದು ದೊಡ್ಡ ಬೆಟ್ಟ ಆಯ್ತಲ್ಲ ಲೆಫ್ಟ್ ಸೈಡ್, ಅಲ್ಲಿಂದ ಹೋಗ್ತಾರೆ. ಫುಲ್ಲು ಬೆಟ್ಟ ದಾಟ್ಕೊಂಡು ಹಂಡು ಎಷ್ಟೇ ಪಾಯ್ತಪ್ಪ. ತಿಂದಿದ್ದಾಳೆ ಚಪಾತಿ ಕರ್ವಾಗ್ಬಿಡಿಸಿ. ಅಲ್ಲ ಅಪ್ಪ ಹತ್ತಾ ಇದ್ರಿ. ಡೌನು ಫುಲ್ಲು ಡೌನ್ ಐತಿ.
ಕ್ಯಾಮ್ರಲ್ಲಿ ಕಾಣಲ್ಲ ಎಷ್ಟು ಡೌನ್ ಇದೆ ಅಂತ. ಅರೆ ಡೌನ್ ಐತೆ. ಅಲ್ಲೆಲ್ಲೋ ಇದೆ ಓಮ್ ಬೀಚ್ಗೆ ಹೋಗ್ತಾ ಇದೀರಿ. ಪಿಡೆಗಳಲ್ಲಿ ಬರ್ತಾವ್ರೆ. ಅಲ್ಲಿಂದ ಬಂದು ಹಿಂಗೆ ಹೋಗೋದು ಈಚೆಗೆ. ಅಷ್ಟೊಂದಿಲ್ಲ. ಕೂಡಲೇ ಬೀಚ ಮಸ್ತ ಆಯ್ತು. ಓಮ್ ಬೀಚ್ ತುಂಬ ಕ್ರೌಡೆಡ್ ಆಗಿತ್ತು. ಸೊ ಅಲ್ಲಿಂದ ಹೊರಟ್ಬಿಟ್ರಿ ನಾವು ಬೇಗ. ಅಲ್ಲಿ ಓಮ್ ಬೀಚಿಂದ ಎಕ್ಸಿಟ್ ಆಗ್ತಾ ಇರ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಒಂದು ಸ್ಟೇರ್ ಕೇಸ್ ಇದೆ. ಸ್ಟೇರ್ ಕೇಸ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕೂಡಲೇ ಬೀಚ್ಗೆ ಡೈರೆಕ್ಟಾಗಿ ಹೋಗ್ಬಿಡ್ಬೋದು. A few moments later. ಸೊ ಆವಾಗಲೇ ಓಮ್ ಬೀಚ್ ನೋಡಲ್ಲ, ಇನ್ನೊಂದು ದಾರಿ ಇತ್ತು. ಓಮ್ ಬೀಚಿಂದ ಕೂಡಲೇ ಬೀಚ್ಗೆ ಹೋಗೋ ದಾರಿ. ಇದು ಒಂಥರ ಸೀಕ್ರೆಟ್ ಪ್ಲೇಸ್ ಇದ್ದಂಗೆ ಐತೆ. ಬರ್ತಾವ್ರು ನೋಡಿ ಪೀಡೆಗಳು. ಸಾರಿ, ಬರ್ತಾವ್ರು ನೋಡಿ ಪೀಡೆಗಳು. ಸೊ ಇಲ್ಲಿಂದ ನೋಡುವ ನೀವು, ಫುಲ್ಲು ಸಮುದ್ರ. ಅದು ಅಲ್ಲೇನೇನು ಕಾಣ್ತಿದೆಯೋ ಎಲ್ಲ ಫುಲ್ಲು ಸಮುದ್ರ. ಇಲ್ಲೇನ ನಡ್ಕೊಂಡು ಹೋಗ್ತಾಯಿದ್ದೀವಿ. ಸ್ಟೀಪ್ ಐತೆ. ಸ್ವಲ್ಪ ಜನಕ್ಕೆ ಮಾತ್ರ ಗೊತ್ತಿರೋದು ಅನ್ಸುತ್ತೆ ಸರ್. ನಾನು ಅವಾಗಲೇ ಬಂದನಲ್ಲ ರೋಡಲ್ಲಿ, ಅದು ಫುಲ್ ಸುತ್ತಾಕೊಂಬಂದಂಗೆ ಆಯಿತು. ಈ ಡೈರೆಕ್ಷನಿಂದ ಸುತ್ತಾಕೊಂಬಂದು. ಸೊ ಬೀಚ್ ಇರೋದು ಈ ಸೈಡು. ಸೊ ಅಲ್ಲಿ ಕೂಡಲೇ ಬೀಚ್ ಇರೋದು. ಇಲ್ಲಿಂದ ಒಂದು ದೊಡ್ಡ ಬೆಟ್ಟ ಇದೆ. ಸೊ ಇದನ್ನು ದಾಟ್ಕೊಂಡು ಆ ಸೈಡಿಂದ ಸುತ್ತಾಕೊಂಡು ಬಂದಿದ್ರಿ ಮೀನಿಗೆ. ಆದರೆ ಇಲ್ಲಿಂದನೇ ಡೈರೆಕ್ಟಾಗಿ ಹೋಗ್ಬಿಡ್ಬೋದು ಕೂಡಲೇ ಬೀಚ್. ಗೊತ್ತಿರಲಿಲ್ಲ, ನಾನು ಹೇಳಿದೆ ಶಾಂತಗೆ. ಅದೇ ಆ ಪೀಡೆಗೆ ಹೇಳಿದೆ ಹಿಂಗೆ ಬರ್ಬೋದು ಅಂತ. ಇಲ್ಲಕ್ಕೆ ನೀವು ಅಲ್ಲೇನೋ ಬೇರೆ ಕಡೆ ಇರುತ್ತೆ ರೂಟು ಅಂತ. ಸರಿ ಬಾರಪ್ಪ ಅಂತ ಬಂದೆ. ನೋಡಿದ್ರೆ ಈ ಥರ ಐತೆ ವಿಷಯ. ಎಲ್ಲ ಈ ಅಡ್ಡಬ್ಬಯಿಂದನೇ ಆಗಿದೆ. ಫುಲ್ಲು ಕಾಡಿದ್ದಂಗೆ ಐತಿದು ಬೆಟ್ಟದ ಮೇಲೆ. ಇಲ್ಲೆಲ್ಲ ಏನೇನೋ ಮಾಡ್ಕೊಂಡು ಹೋದ್ರೇನೋ ಗೊತ್ತಾಗತ್ತಲ್ಲ. ಬೆಟ್ಟ ಆ್ಯಕ್ಚುಲಿ ಕೂಡಲೇ ಬೀಚೇ ಸಕ್ಕತ್ತಾಗಿರೋದು ಓಮ್ ಬೀಚ್ಗಿಂತ. ಫುಲ್ಲು ಸ್ಯಾಂಡ್ ಇದೆ. ಪ್ರಾಪರ್ ಬೀಚ್ ಅಂದರೆ ಕೂಡಲೇ ಬೀಚೆ. ಆ ಓಮ್ ಬೀಚಲ್ಲಿ ಬರೀ ಬಂಡೆಗಳೇ ಐತೆ, ಮತ್ತು ಸ್ಯಾಂಡು ಅಷ್ಟೊಂದು ಕವರ್ ಆಗಲಿಲ್ಲ. ಅದು ಬೀಚ್ ಅಂತ ಕ್ವಾಲಿಫೈ ಆಗಲ್ಲ. ಇನ್ನೊಂದು ಡಿಗ್ರಿ ಮಾಡ್ಕೊಂಬರ್ಬೇಕಾಗಿತ್ತು. ಆಯ್ತು ಬಿಡು. ಇನ್ನೂ ದಾರಿನೇ ಇಲ್ಲ. ನೀವು ದಾರಿ ಐತೆ. ಸರಿ, ನಾನು ಕೂಡಲೇ ಬೀಚ್ ಕಾಣಿಸಿದ ತಕ್ಷಣ ವ್ಲಾಗ್ ಮಾಡ್ತೀನಿ. ಅದೇ ಅದೇನೋ ರೂಮ್ಗಿರುತ್ತೋ
ಇಲ್ಲೂ ಸೊ ಹಂಗೆ ಹೋಗೋಣ ಇಲ್ಲಿಂದ ನೋಡೋಣ ಅಂತ ಬಂದಿದ್ದು ಅಷ್ಟೇ, ಎಲ್ಲಿಗೂ ಇಲ್ಲ. ಏನಿದು ಬಾಲ್ಕನಿ ವ್ಯೂ ಥರನಾ? ಒಳ್ಳೆ ಬೀಚ್ಗೆ ಅಲ್ಲೇ ಬೆಟ್ರಪ್ಪ. ಅಲ್ಲಿ ಹೋದ್ರೆ ಜನ ಚೆನ್ನಾಗೇರಿ. ಇದು ಚೆನ್ನಾಗೈತೆ ವ್ಯೂ. ಯಾವ ಸಿಗತ್ತೆ ಮಾಡೋದ್ರೆ ಇಲ್ಲ ಈ ಬೀಚಲ್ಲಿ ಐತೆ. ಹಸ್ಕಿನಾ? ಬಾ ಬಾ ಬಾ. ಇದಾಗಿದ ತಕ್ಷಣ ಲಂಚಿಗೆ ಹೊರಟಿದ್ರಿ ಡೈರೆಕ್ಟಾಗಿ. ಅದು ವಾಯ್ಸು ಕರೆಕ್ಟಾಗಿ ರೆಕಾರ್ಡ್ ಆಗಲಿಲ್ಲ, ಅದಕ್ಕೆ ವಾಯ್ಸ್ ಓವರ್. Yummy fresh seafood. Another one. Meanwhile, ಏನೋ ಏನೋ ಆಗಿದೆ. ಇದಲ್ಲ ಅದು ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ಲು. ನಾನು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಯಾಕಂದರೆ ನಾವು ಇನ್ನೂ 7 ಗಂಟೆಗೆ ಬಸ್ಸಿದೆ ನಮ್ಮದು. ಸೊ ಕ್ಲಾಸ್ ಬುಕ್ ಮಾಡಿದ್ದೀವಿ ಇರಾವತ, ಅದರಲ್ಲಿ ಮನೆಗೆ ಹೋಗ್ಬಿಡೋದು ಅಷ್ಟೇ ಇವತ್ತಿನ ಪ್ಲ್ಯಾನು. ಅಲ್ಲಿ ತನಕ ಸೀಸು